ಅರ್ಜುನ್, ಯಾರಿವ್ರು? ಯಾರು ಅಂತಿರಲ್ಲ ಭಾವ, ನಮ್ಮ ಅಕ್ಕ. ನಿಮ್ಮ ಅಕ್ಕ? ಹಾ. ಓಂ. ಈ ಗೆಟಪ್ ಏನಕ್ಕ? ಏನಿದೆಲ್ಲ? ಯಾಕೆ ಮಾತಾಡ್ತಿಲ್ಲ? ಏನ್ ನಿನ್ ಅವತಾರ? ಎಲ್ಲ ಬಿಟ್ಟು ಸನ್ಯಾಸಿ ಆದ್ಯೋ ಹೇಗೆ? ಅದು ಅಕ್ಕ, ನೀನೇನು ಸೀರೆ ಉಟ್ಕೊಂಡಿದ್ಯಾ? ಆ ಅರಿಶಿನ ಏನು, ಬೊಟ್ಟೇನು? ಯಾವ್ದಾದ್ರು ಫ್ಯಾಷನ್ ಶೋ ಕಾಂಪಿಟೇಷನ್ಗೆ ಹೋಗ್ತಾ ಇದೆಯಾ ಹೇಗೆ? ಅಮ್ಮನವ್ರ ಭಕ್ತೆ ಆಗಿದ್ದ ಒಬ್ಬ ಮಾತೆ ಹತ್ರ ಹೋಗಿ ಬರ್ತಾ ಇದ್ದೀನಿ. ಯಾಕಮ್ಮ? ನನ್ನ ತಮ್ಮನಿಗೂ ಭೈರವಿಗೂ ಮದುವೆ ಮಾಡೋಣ ಅಂತ ಅನ್ಕೊಂಡಾಗಿಂದ ಏನೋ ಅಡ್ಡಿ ಆತಂಕಗಳು ಬರ್ತಾ ಇವೆ. ಭಾವನ ಕಿಡ್ನಾಪ್ ಮಾಡಿರೋದು ಯಾರು ಅಂತ ತಿಳ್ಕೊಳ್ಳೋದ್ರೊಳಗೆ ಆ ಫೋಟೋನೇ ಸುಟ್ಟೋಯ್ತು. ಈ ಥರ ಎಲ್ಲ ಯಾಕೆ ನಡೀತಾ ಇದೆ ಅಂತ ದಿವ್ಯಶಕ್ತಿ ಇರೋ ಆ ಮಾತೇನ ಕೇಳಕ್ ಹೋಗಿದ್ದೆ. ದುಷ್ಟಶಕ್ತಿ ಪ್ರಭಾವ ಇರೋದ್ರಿಂದಲೇ ಇವೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರು. ಆ ದುಷ್ಟಶಕ್ತಿನ ಎದುರಿಸೋಕೆ ಯಾವ ಪೂಜೆ ಮಾಡಬೇಕು ಅಂತ ಕೇಳ್ದೆ. ನಿಮ್ ಮದ್ವೆ ಆಗೋವರೆಗೂ ನಾನು ಹೀಗೆ ಭಕ್ತೆ ತರ ಇದ್ದು ದೀಕ್ಷೆ ಮಾಡು ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ಸಮಸ್ಯೆಗಳೆಲ್ಲ ತೊಲಗ್ಬಿಡತ್ತೆ ಅಂತ ಹೇಳಿದ್ರು. ಅದಕ್ಕೆ ಈ ಥರ ದೀಕ್ಷೆ ತಗೊಂಡೆ. ತುಂಬ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಅಮ್ಮ ಅವ್ರನ್ನ ನಂಬಿದ್ರೆ ನಾವೇನು ಬೇಡ್ಕೊಂಡ್ರೂ ಅದು ನಡೆಯುತ್ತೆ. ನಾನು ನಿನ್ನ ನೋಡ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಬರ್ತಾನೆ ಡಸ್ಟ್ ಅಲರ್ಜಿ ಅಂತ ಮುಖಕ್ಕೆ ಬಟ್ಟೆ ಮುಚ್ಕೊಂಡಿದ್ದೆ. ಈಗ ನೋಡಿದ್ರೆ ಹೀಗೆ ಅಮ್ಮನವ್ರ ಗೆಟಪ್ ಹಾಕೊಂಡಿದ್ಯಾ. ನನ್ನ ಅತ್ತೆ ಮಗಳು ಮುಖ ನೋಡೋ ಅದೃಷ್ಟ ನನ್ಗಿನ್ನೂ ಬಂದಿಲ್ಲ ಅಂತಾಯ್ತು. ನೀನು ನನ್ನ ಒರಿಜಿನಲ್ ಫೇಸ್ ನೋಡಿದ್ರೆ ನಾನು ಜೈಲಲ್ಲಿರೋ ಹಾಗೆ ಮಾಡ್ತೀಯಾ ಅಂತ ನನಗೆ ಗೊತ್ತು. ಅದಕ್ಕೆ ಗೆಟಪ್ನ ಬದಲಾಯಿಸ್ಬೇಕಾಗಿ ಬಂದಿತ್ತು. ನೀನ್ ನನ್ನ ಮುಖ ನೋಡದೆ ಹೋದ್ರೆ ಏನು ಭಾವ? ಖುಷಿಯಾಗಿ ಮಾತಾಡ್ಕೋತಾ ಇದೀವಲ್ವಾ? ಓಹೋ, ಮುಖ ನೋಡದೆ ಮಾತಾಡಿದ್ರೆ ಸರಿ ಹೋಗುತ್ತಾ? ನೀನ್ ನನ್ನ ಮುಖ ನೋಡದೆ ಇದ್ರೆ ಆಗೋ ನಷ್ಟ ಯಾವುದೂ ಇಲ್ಲ. ನಾನ್ ನಿನ್ನ ನೋಡ್ತಾ ಇರೋದಕ್ಕೂ ನೀನ್ ಜೀವಂತವಾಗಿ ಬಂದಿರೋದಕ್ಕೂ ನನ್ನ ಮನ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ಸರಿ ಬಿಡು ಅಜ್ಜಿ, ನಾನು ಸಿಟಿಗೆ ಹೋಗಿ ಬರ್ತೀನಿ. ಯಾಕಪ್ಪ? ನನ್ನ ಕಿಡ್ನಾಪ್ ಮಾಡಿದ ಹುಡುಗಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಹೋಗೋಣ. ಅವಳು ಯಾರು ಅಂತ ಗೊತ್ತಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಅವಳು ಜುಟ್ಟಿಡ್ಕೊಂಡು ಇಲ್ಲಿಗೆ ಎಳ್ಕೊಂಡ್ ಬಾ. ಅವಳು ನೀನು ಕೊಟ್ಟಿರೋ ಚಿತ್ರಹಿಂಸೆಗೆ ಒಂದಕ್ಕೆರಡು ನರಕ ತೋರಿಸ್ತೀನಿ. ಕಾಲು ಕೈ ಕಟ್ಟ ಹಾಕಿ, ಬಾಯಿ ಖಾರ ತುರುಕಿ, ಮೈಗೆಲ್ಲ ಬರೆ ಹಾಕ್ತೀನಿ. ಅತ್ತೆ ಬರ್ತೀನಿ ಮಾವ. ಹೋಗಿ ಬರ್ತೀನಿ ಅಜ್ಜಿ. ಆದಿತ್ಯ, ಬಾಯಿಲಿ. ಏನತ್ತೆ? ನಿನ್ ತಂಗಿ ಮದ್ವೆ ಮುಹೂರ್ತ ಇಡ್ಸೋಕೆ ನಾಳೆ ಪುರೋಹಿತರು ಬರ್ತಿದಾರಂತೆ. ಆ ಹುಡುಗಿ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು. ಮೊದಲು ಇವ್ರ ಬಗ್ಗೆ ಗಮನ ಹರಿಸು. ಹೌದು ರೀ.
ಆ ವಿಷಯನೆಲ್ಲ ಮದ್ವೆ ಆದ್ಮೇಲೆ ನೋಡ್ಕೋಬಹುದು. ಅಲ್ಲಿವರ್ಗಾದ್ರೂ ಸಂತೋಷವಾಗಿರೋದ್ ಬಿಟ್ಟು ಆ ಸಮಸ್ಯೆ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳೋದು ಯಾಕ್ರಿ? ಸರಿ, ಆ ರಾಕ್ಷಸಿ ವಿಷಯನ ಇವ್ರ ಮದುವೆ ಆದ್ಮೇಲೆ ನೋಡ್ಕೋತೀನಿ. ಈ ಮದ್ವೆ ಆದ್ಮೇಲೆ ನನ್ನ ಬಗ್ಗೆ ಗೊತ್ತಾದ್ರೂ ನೀನ್ ಏನೂ ಮಾಡ್ಕೊಳಕ್ಕಾಗಲ್ಲ ಭಾವ. ಮಲ್ಲಿ ಬಾವ ನಾಗನ್ ಜೊತೆ ಜಗಳ ಮಾಡಿದ್ದಕ್ಕೆ ಮಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾಳೆ. ಅವಳನ್ನ ಭೇಟಿ ಮಾಡಿ ನಡೆದಿದ್ದೇನು ಅಂತ ಹೇಳಲೇಬೇಕು. ಅವಳಿಗೆ ಎಲ್ಲಿರ್ತಾಳೋ ಏನೋ. ಮಲ್ಲಿ, ನೀನಾ? ನಾನೇ ನಿನಗೋಸ್ಕರನೇ ಬಂದಿದ್ದೀನಿ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿಗೂ ಓಡ್ ಹೋಗಕ್ಕಾಗಲ್ವೋ? ನಾನೇ ನಿನ್ ತೊಂದರೆ ಕೊಟ್ಟಿಲ್ಲ. ಆ ಮಾಟಗಾತಿನೇ ನೀನು ಬಂಧಿಸಿದ್ದು. ನನ್ಗೇನು ಗೊತ್ತಿಲ್ಲ. ನೀನೊಬ್ಬ ದುಷ್ಟ. ಆ ಮಾಟಗಾತಿ ನನ್ನ ಬಂಧಿಸೋದಿಕ್ಕೆ ನೀನೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ನ ತಪ್ಪೇನೂ ಇಲ್ಲ. ನಾನು ನಿನ್ಗೇನು ಅನ್ಯಾಯ ಮಾಡಿಲ್ಲ ಮಲ್ಲಿ. ನಾನ್ ಬಂದಿರೋದು ನಿನ್ನನ್ನ ಕ್ಷಮಿಸೋದಿಕ್ಕಲ್ಲ, ನಿನ್ ಪ್ರಾಣ ತೆಗಿಯೋದಿಕ್ಕಂತಾನೆ ಬಂದಿದ್ದೀನಿ. ನನ್ನ ಸಾಯಿಸ್ಬೇಡ. ನಿನ್ನು ಕಚ್ಚಿ ಸಾಯಿಸೋ ಮುನ್ನ ನಿನ್ನಿಂದ ಒಂದು ಸತ್ಯನ ತಿಳ್ಕೋಬೇಕು. ಅದನ್ನ ತಿಳ್ಕೋಬೇಕು ಅಂತಾನೆ ನಿನ್ನನ್ನ ಇನ್ನು ಜೀವಂತವಾಗಿ ಬಿಟ್ಟಿದ್ದೀನಿ. ನೀನು ದೇವಾಲಯದಿಂದ ಕಳ್ಳತನ ಮಾಡ್ಕೊಂಡು ತಗೊಂಡು ಹೋಗಿರೋ ಸಂಜೀವಿನಿ ಮಣಿನ ಎಲ್ಲಿಟ್ಟಿದ್ಯಾ? ಸಂಜೀವಿನಿ ಮಣಿ ಅಂದ್ರೆ ನಾನು ಅದನ್ನ ತಗೊಂಡಿಲ್ಲ. ಇಷ್ಟಕ್ಕೂ ನಾನು ದೇವಸ್ಥಾನದೊಳಗೆ ಹೋಗಿಲ್ಲ ಮಲ್ಲಿ. ನಾನು ಮಣಿನ ತಗೊಂಡಿಲ್ಲ ಮಲ್ಲಿ. ನೀನು ಆ ಮಾಟುಗಾತಿ ಜೊತೆ ಸೇರಿ ಆ ದೇವಾಲಯದೊಳಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿರೋದು ನನಗೆ ಗೊತ್ತು. ನೀನು ಆ ಮಣಿಗೋಸ್ಕರ ದೇವಾಲಯದೊಳಗೆ ಹೋಗಿ ಅಡ್ಡ ಬಂದಿದ್ದ ನನ್ನ ಭಾವನ್ನ ಸಾಯಿಸೋ ಪ್ರಯತ್ನ ಪಟ್ಟಿದ್ದು ನನಗೆ ಗೊತ್ತು. ಆ ಮಣಿಯಲ್ಲಿ ನಾನು ನಿಮ್ಮ ಭಾವನ ಸಾಯಿಸಲಿಲ್ಲ ಮಲ್ಲಿ. ನನ್ಗೇನು ಗೊತ್ತಿಲ್ಲ. ನನ್ನ ಮಾವನ್ನ ಮಾಟಗಾತಿ ಹತ್ರ ಕರ್ಕೊಂಡು ಹೋಗಿ ಬಂಧಿಸೋದಿಕ್ಕೆ ಕಾರಣವಾಗಿರೋದು ನೀನೇ ಅಂದ್ರೆ ನೀನೇ ನನ್ನ ಭಾವನ್ನ ಸಾಯಿಸಿ ಆ ಮಣಿಯನ್ನ ತಗೊಂಡು ಹೋಗಿದ್ಯಾ? ಆ ಮಣಿ ಎಲ್ಲಿದ್ಯೋ ಹೇಳು. ನನ್ನ ತಾಯಿ ಹಣೆ ಮಲ್ಲಿ, ನನ್ನ ಹಣೆ ಮಲ್ಲಿ. ನಾನು ನಿಮ್ಮ ಭಾವನ ಏನೂ ಮಾಡಿಲ್ಲ. ಆ ಮಣಿನ ಕೂಡ ತಗೊಂಡಿಲ್ಲ. ನಿನ್ನ ಭಾವನ್ನ ಬಂಧಿಸೋಕೆ ಆ ಮಾಟಗಾತಿಗೆ ಸಹಾಯ ಮಾಡಿ ತಪ್ಪು ಮಾಡಿದ ನಿಜಾನೇ. ಆದ್ರೆ ಆ ಮಣಿ ಬಗ್ಗೆ ನನಗೇನು ಗೊತ್ತಿಲ್ಲ ಮಲ್ಲಿ. ಸುಳ್ಳನ್ನ ಹೇಳಿ ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ಲ.
ನನ್ನ ಮಾವನ್ನ ಸಾಯಿಸಿರೋ ನೀನು ಮಣಿ ಬಗ್ಗೆ ಸತ್ಯ ಹೇಳಿದ್ರು ಸಾಯಿಸ್ತೀನಿ, ಹೇಳದೆ ಇದ್ರೂ ಸಾಯಿಸ್ತೀನಿ. ಇರು 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 ನಾನೇನು ಮಾಡ್ಬೇಡ, ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಮಣಿನ ಯಾರು ತಗೊಂಡ್ರೆ ನನಗೆ ಗೊತ್ತು. ನೀನು ನನ್ನ ಕಚ್ಚೋಲ್ಲ, ನನ್ನ ಸಾಯಿಸೋಲ್ಲ ಅಂತ ಮಾತು ಕೊಟ್ರೆ ನಾನು ನಿಜ ಹೇಳ್ತೀನಿ. ನೀನ್ ಹೇಳೋದೆಲ್ಲ ಸತ್ಯ ಆಗಿದ್ರೆ ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಿನ್ನನ್ನ ಸಾಯಿಸ್ದೆ ಬಿಟ್ಟು ಬಿಡ್ತೀನಿ. ಆ ಮಣಿಯನ್ನ ಯಾರು ತಗೊಂಡು ಹೋಗಿದ್ದಾರೆ? ಆ ಮಣಿನ ತಗೊಂಡೋಗಿದ್ದು ನಿಮ್ಮ ಭಾವನ ಸಾಯಿಸಿದ್ದು ಇನ್ಯಾರೂ ಅಲ್ಲ, ಆ ಅರ್ಜುನ್. ಅರ್ಜುನ ತಗೊಂಡೋದಮ್ಮಲ್ಲಿ. ಅರ್ಜುನ್ ಎಂಥವ್ರು ಅಂತ ನನಗ್ ಗೊತ್ತು. ಒಬ್ರ ಜೀವನನ ಉಳಿಸೋರೆ ಹೊರತು ಇನ್ನೊಬ್ರಿಗೆ ಜೀವಹಾನಿ ಮಾಡೋ ಕಾರ್ಯಕ್ಕೆ ಕೈ ಹಾಕಲ್ಲ. ಜೀವ ಭಯದಿಂದ ನೀನು ಅಸತ್ಯ ಹೇಳಿದ್ರೆ ನಾನ್ ನಂಬಿಡ್ತೀನಾ? ಇಲ್ಲ ಮಲ್ಲಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಆ ಮಣಿನ ತಗೊಂಡೋಗಿದ್ದು ಖಂಡಿತವಾಗ್ಲೂ ಅರ್ಜುನೇ. ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಅರ್ಜುನ್ ಅವ್ರ ಮೇಲೆ ಹಾಕಿ ತಪ್ಪಿಸ್ಕೊಳ್ಬೇಕು ಅನ್ಕೋತಿದ್ಯಾ? ಇಲ್ಲ ಮಲ್ಲಿ, ಅರ್ಜುನ ಮಣಿನ ತಗೊಂಡೋಗಿದ್ದು. ಅರ್ಜುನ್ ಆ ಮಣಿಗೋಸ್ಕರ ದೇವಸ್ಥಾನದೊಳಗೆ ಹೋಗಿದ್ದ ನಾನು ಕಣ್ಣಾರೆ ನೋಡಿದೆ. ನಾನು ಹೇಳ್ತಿರೋದು ನಿಂಗೆ ಸುಳ್ಳು ಅಂತ ಅನ್ಸಿದ್ರೆ ಈಗಲೇ ಹೋಗಿ ಅರ್ಜುನನ್ ಕೇಳು, ನಿಜ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನ ಮಾತಿನ ಮೇಲೆ ನನಗ್ ನಂಬಿಕೆ ಇಲ್ಲ. ನಿಜ ಮಲ್ಲಿ. ನೀನ್ ಹೇಳ್ತಿರೋದು ಸತ್ಯನೋ ಸುಳ್ಳು ಅಂತ ತಿಳಿದುಕೊಳ್ಳೋದಿಕ್ಕೆ ಈಗ ಹೊರಡ್ತಾ ಇದ್ದೀನಿ. ಮಣಿನ ಕೊಂಡೊಯ್ದಿರೋದು ಅರ್ಜುನ್ ಆಗಿದ್ರೆ ನನ್ನ ವಿಷಕ್ಕೆ ಬಲಿ ಆಗ್ತಾರೆ. ಅರ್ಜುನ್ ಅಲ್ದೆ ಹೋದ್ರೆ ನೀನ್ ಸಾಯೋದಕ್ಕೆ ಸಿದ್ಧವಾಗಿರು. ಮಲ್ಲಿ ಅರ್ಜುನ್ ಹತ್ರ ಹೋದ್ಲು ಅಂದ್ರೆ ಖಂಡಿತವಾಗ್ಲೂ ಅವನು ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡು ಸಾಯ್ತಾನೆ. ಅಮ್ಮ, ನನ್ನ ಪ್ರಾಣ ಉಳ್ಕೊಂತು. ನಾಗನಿಗೆ ಏಟೇನಾದರೂ ಆಗಿರ್ಬೋದು. ಮಾವ, ಯಾಕೆ ಒಂಥರ ಇದೆಯಾ? ಓ, ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮದ್ವೆ ಆದ್ಮೇಲೆ ನಮಗ್ ಗಂಡ್ಮಗು ಹುಟ್ಟುತ್ತಾ ಇಲ್ಲ ಹೆಣ್ಮಗು ಹುಟ್ಟುತ್ತಾ ಅಂತ ಯೋಚನೆ ಮಾಡ್ತಿದ್ಯಾ? ಯಾಕೇನು ಮಾತಾಡ್ತಾ ಇಲ್ಲ ಮಾವ? ಅಷ್ಟೊಂದು ಯಾಕೆ ಡಲ್ ಆಗಿದ್ಯಾ? ಏನೂ ಇಲ್ಲ. ಓಯ್, ಪ್ರೀತಿಸಿರೋ ಹುಡುಗಿ ಪಕ್ಕ ನಿಂತಿದ್ರೆ ಹುಡುಗರು ಏನೇನೋ ಚಿಲ್ಲರೆ ಕೆಲಸ ಮಾಡ್ತಾರೆ. ನೀನೇನು ಬಸ್ ಸ್ಟ್ಯಾಂಡಲ್ಲಿ ಬ್ಯಾಗ್ ಕಳ್ಕೊಂಡಿರೋ ಪ್ಯಾಸೆಂಜರ್ ಥರ ಮುಖ ಒಂಥರ ಮಾಡ್ಕೊಂಡಿದ್ಯಾ? ಮಾತಾಡು ಮಾವ. ಮಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಸಡನ್ ಆಗಿ ಮಲ್ಲಿ ಬಗ್ಗೆ ಯಾಕೆ ಹೇಳ್ತಿದ್ಯಾ? ಅವಳು ಎಲ್ಲಿರ್ತಾಳೆ ಅಂತ ಏನಾದರೂ ಗೊತ್ತಾ? ಅವಳು ಎಲ್ಲಿರ್ತಾಳೋ ನನಗೆ ಕೂಡ ಗೊತ್ತಿಲ್ಲ ಮಾವ. ಮಲ್ಲಿ ಹತ್ರ ಮಾತಾಡೋ ಕೆಲಸ ಏನಾದರೂ ಇತ್ತಾ? ಆ್ಯಕ್ಚುಲಿ ನಾಗನ ಮೀಟ್ ಮಾಡಿ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದೀನಿ. ಮಲ್ಲಿ ಬಂದರೆ ನಾಗನ ಹತ್ರ ಕರ್ಕೊಂಡು ಹೋಗು ಅಂತ ಕೇಳೋದಕ್ಕೆ. ನಾಗನಿಗೆ ನೀನ್ಯಾಕೆ ಕ್ಷಮೆ ಕೇಳಬೇಕು ಮಾವ? ನಮ್ಮಮ್ಮನ ಕಾಪಾಡ್ಕೊಳ್ಳೋಕ್ಕೆ
ನಾನು ದೇವಸ್ಥಾನಕ್ಕೆ ಹೋಗಿ ಮಣಿ ತಗೊಂಡು ಬಂದಿದ್ದೆ. ಅದಕ್ಕೆ ನಾನು ಮಣಿ ತಗೊಂಡು ಬಂದಿರೋ ವಿಷಯ ಅಮ್ಮನಿಗಿನ್ನೂ ಗೊತ್ತಿಲ್ಲ. ದೇವಸ್ಥಾನದಿಂದ ಮಣಿನ ತಗೊಂಡು ಬರೋವಾಗ ನಾಗ ನನ್ನ ತಡೆಯೋದಕ್ಕೆ ಬಂದ. ಆಗ ನಾನು ನಾಗನ ಜೊತೆ ಜಗಳ ಮಾಡಬೇಕಾಯ್ತು. ಅದಕ್ಕೆ ನಾಗನಿಗೆ ಸಾರಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ನೀನೇನ್ ಬೇಕು ಅಂತ ನಾಗನ್ ಜೊತೆ ಜಗಳ ಮಾಡಿಲ್ಲ ಅಲ್ವಾ ಮಾವ? ಅತ್ತೆ ಪ್ರಾಣ ಕಾಪಾಡೋದಕ್ಕೋಸ್ಕರ ನೀನ್ ಈ ತರ ಸಾಹಸ ಮಾಡ್ಬೇಕಾಗ್ ಬಂತು. ಅಮ್ಮನಿಗೋಸ್ಕರ ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು, ದೇವಸ್ಥಾನದಿಂದ ಮಣಿನ ತಗೊಂಡು ಬರೋದು ತಪ್ಪೇ ಅಲ್ವ ಭೈರವಿ? ಅವನ ಜವಾಬ್ದಾರಿ ಅಂತ ದೇವಸ್ಥಾನದಲ್ಲಿರೋ ಮಣಿನ ನಾಗ ಕಾಪಾಡಬೇಕು ಅಂದ್ಕೊಳ್ತಿದ್ದ. ಅದು ಅವನು ತಪ್ಪಲ್ಲ. ಯಾಕೋ ನಾಗನ್ನ ಕ್ಷಮೆ ಕೇಳಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಭೈರವಿ. ಮಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಮೊದಲನೇ ಸಾರಿ ನಾನು ನಿಮ್ಮೂರಿಗೆ ಬಂದಾಗ ಮಲ್ಲಿ ಜೊತೆಗೇ ಬಂದು ನಿಮ್ಮನೆ ಅಡ್ರೆಸ್ ತೋರಿಸಿದ್ದು. ನಾನು ನಿನ್ನ ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾದಾಗ ನನ್ನ ಪ್ರೀತಿನ ನಿನ್ನ ಹತ್ರ ಹೇಳು ಅಂತ ನನಗೆ ಹೇಳಿದ ಕೂಡ ಮಲ್ಲಿನೇ. ಹೌದು ಮಾವ, ಮಲ್ಲಿ ಎಷ್ಟೋ ರೀತಿಲಿ ನಮಗ್ ಸಹಾಯ ಮಾಡಿದಾಳೆ. ಅಪ್ಪಂಗ್ ಪಾರ್ಶ್ವವಾಯು ಬಂದಾಗ ದೀಕ್ಷೆ ಮಾಡು ಅಂತ ಮಲ್ಲಿನೇ ನಂಗೆ ಹೇಳಿದ್ದು. ಮಲ್ಲಿ ಹೇಳ್ದಂಗ್ ಮಾಡಿದ್ದಕ್ಕೇನೆ ನಮ್ಮ ಅಪ್ಪಂಗ್ ಸರಿ ಹೋಗಿದ್ದು. ನಮ್ಮಪ್ಪ ನನಗೆ ಮದ್ವೆ ಮಾಡಬೇಕು ಅಂತ ಸಂಬಂಧ ಹುಡುಕ್ಬೇಕಾದ್ರೆ ಅಪ್ಪಂಗ್ ನಿನ್ ಬಗ್ಗೆ ಹೇಳಿದ್ದು ಕೂಡ ಮಲ್ಲಿನೇ. ಹೌದು, ಮಲ್ಲಿ ನಮ್ಮಿಬ್ಬರನ್ನ ಸೇರಿಸೋದಕ್ಕೆ, ನಮ್ಮಿಬ್ಬರಿಗೂ ಮದುವೆ ಮಾಡಿಸೋದಕ್ಕೆ ತುಂಬಾನೇ ಆಸೆ ಪಟ್ಟಿದ್ಲು. ಮಲ್ಲಿ ಮಾಡಿರೋ ಸಹಾಯನ ನಾವು ಯಾವತ್ತೂ ಮರಿಬಾರ್ದು. ಹೌದು ಮಾವ. ನನ್ನ ಬಗ್ಗೆ ಎಷ್ಟು ಒಳ್ಳೆ ಯೋಚನೆ ಮಾಡ್ತಿರೋ ಅರ್ಜುನ್ ನನ್ನ ಮಾವಂಗೆ ತೊಂದರೆ ಕೊಡ್ತಾನೆ. ಆ ವೀರಭದ್ರ ಬೇಕಂತಾನೆ ಅರ್ಜುನ್ ಬಗ್ಗೆ ಅಸತ್ಯ ಹೇಳ್ತಿದ್ದಾನೆ. ಮಲ್ಲಿ ನಮ್ಮಿಬ್ರಿಗೂ ಮದುವೆ ಆಗಲಿ ಅಂತ ಆಸೆ ಪಟ್ಟಿದ್ದಕ್ಕೆ ನಾವು ಕೂಡ ಮಲ್ಲಿನ ಅವ್ರ ಭಾವ ನಾಗನ ಕೊಟ್ಟು ಮದುವೆ ಮಾಡೋಣ. ಖಂಡಿತ ಮಾವ. ನನಗೆ ಮದುವೆ ಮಾಡಿಸೋ ಯೋಚನೆ ಮಾಡ್ತಿರೋ ಅರ್ಜುನ್ ನನ್ನ ಮಾವನಿಗೆ ಅನ್ಯಾಯ ಮಾಡಿರಲ್ಲ. ಖಂಡಿತ ವೀರಭದ್ರ ನನಗೆ ಹೇಳ್ತಿರೋದು ಸುಳ್ಳು. ಅವನಿಗೆ ತಕ್ಕ ಶಾಸ್ತಿ ಮಾಡ್ತೀನಿ.